ಆನೇಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಲೈಡ್ ಕಂಪನಿ ಮುಂಭಾಗದಿಂದ ಸಿದ್ದನಪಾಳ್ಯ ಗ್ರಾಮದ ಮುಖ್ಯ ರಸ್ತೆ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣ ಅವರು ಚಾಲನೆ ನೀಡಿದ್ದಾರೆ. ಈ ಸಮಾರಂಭ ಕಾರ್ಯದಲ್ಲಿ ಮಾತನಾಡಿದ ಅವರು, ರಸ್ತೆ ಕಾಮಗಾರಿಯು ಸ್ಥಳೀಯ ಕಾರ್ಖಾನೆಗಳ ಮಾಲೀಕರ ಸಹಕಾರದೊಂದಿಗೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸುವಂತೆ ತಾಲೂಕಿನಲ್ಲಿರುವ ಎಲ್ಲ ಕಾರ್ಖಾನೆಗಳ ಮಾಲೀಕರಿಗೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ರಸ್ತೆ ಕಾಮಗಾರಿಗಳು ಜನರ ಅನುಕೂಲಕ್ಕಾಗಿ ಕೈಗೊಳ್ಳಲಾಗುತ್ತಿದ್ದು ಎಲ್ಲರ ಸಹಕಾರ ಮುಖ್ಯವಾಗಿದೆ. ಕಾರ್ಖಾನೆ ಮಾಲೀಕರು ನೀಡುತ್ತಿರುವ ಸಹಕಾರ ಶ್ಲಾಘನೀಯ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿಡಿ ಹೊಸಕೋಟೆ ಮುನಿಕೃಷ್ಣ, ಎಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅರೇಹಳ್ಳಿ ಮಧು, ಸ್ಥಳೀಯ ಮುಖಂಡರಾದ ಸಿಕೆ ಚಿನ್ನಪ್ಪ, ಚೌಡಪ್ಪ ಚೌಕತ್, ಸಿಡಿ ಹೊಸಕೋಟೆ ಭಾಸ್ಕರ್ ಬಾಬು, ರಘು ಸುರಗಜಕ್ಕನಹಳ್ಳಿ, ಮಂಜುನಾಥ್ ಬಾಡರಹಳ್ಳಿ, ಲೋಕೇಶ್ ಮುಂತಾದವರು ಉಪಸ್ಥಿತರಿದ್ದರು. ಇದಲ್ಲದೆ ಕನ್ನಡ ಪರ ಸಂಘಟನೆಗಳಾದ ಸುನೀತಾ, ಕನ್ನಡಾಂಬೆ ಮಂಜುನಾಥ್, ನಾರಾಯಣಸ್ವಾಮಿ, ಮೇಡಹಳ್ಳಿ ಮುರಳಿ ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸ್ತೆ ಕಾಮಗಾರಿಗೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶಾಸಕರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಯಾಕಂದರೆ ಇಲ್ಲಿ ವಿಲೇಜ್ ಬರೋದು ಇಲ್ಲಿ ಎರಡೇ ಊರು, ಸಿದ್ದನಪಾಳ್ಯ, ಸಿದ್ದನಪಾಳ್ಯ. ಅವರಿಗೆ ಅಲ್ಲಿಂದ ರಸ್ತೆ ಇದೆ, ಗ್ರಾಮಸ್ಥರಿಗೆ ಅಲ್ಲಿಂದ ಆದೂರು ಹತ್ರ ಸೊನ್ನಾಯ್ಕಪುರ ರೋಡಲ್ಲಿ ಅದೆಲ್ಲ ನಾವು ಕಾರೆಲ್ಲ ಹಾಕಿ ಮಾಡಿಕೊಟ್ಟಿದ್ದೀವಿ. ಇದು ಇಲ್ಲಿರ್ತಕ್ಕಂಥ ಕಂಪ್ನಿಗಳವರು ಅವನ್ನೆಲ್ಲ ಅಪ್ರೋಚ್ ಮಾಡಿದಾಗ ನಾವು ಸ್ವಲ್ಪ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ರಸ್ತೆಯನ್ನು ಮಾಡಿಸೋಕ್ಕೆ ಆಮೇಲೆ ಪ್ರೆಷರ್ ಮಾಡೋದು ಸೇರಿ ಪ್ರೆಷರ್ಗೂ ಹೇಳಿದ್ದೀವಿ. ಪ್ರೆಷರವರು ಮತ್ತು ಈ ಕಂಪ್ನಿಗಳವರೆಲ್ಲ ಸೇರಿ ಮತ್ತು ನಮ್ಮ ಸರ್ಕಾರದ ಸಹಯೋಗ ಈ ಒಂದು ರಸ್ತೆ ಸರ್. ಬಜೆಟಲ್ಲಿ ನೋಡಿ ಸ್ಟೇಡಿಯಂ ಘೋಷಣೆ ಮಾಡಿದ್ರು ಸರ್, ಅದ್ರ ಬಗ್ಗೆ. ಹೌದು, ನಮ್ಮ ಬಜೆಟಲ್ಲಿ ನಾವು ಸುಮಾರು ದಿವಸದಿಂದ ನಾವು ನಮ್ಮ ಮಾಜಿ ಲೋಕಸಭಾ ಸದಸ್ಯರ ಡಿ ಕೆ ಸುರೇಶ್ ಅವರ ಒಂದು ಕನಸದು. ಸುಮಾರು ದಿವಸದಿಂದ ನಾವು ಅದನ್ನು ಮಾಡಬೇಕು. ಈ ಭಾಗದಲ್ಲಿ ಬೆಂಗಳೂರಲ್ಲಿ ಒಂದು ಸ್ಟೇಡಿಯಂ ಇದೆ, ಆದರೆ ಬೆಂಗಳೂರು ಔಟ್ಸೈಡ್ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ, ಟ್ರಾಫಿಕ್ಗೆಲ್ಲೂ ತೊಂದರೆ ಇರೋದಿಲ್ಲ ಅಂತೇಳಿ ನಾವು ಅವಾಗ ಒಂದು ಸಾರಿ ಒಂದು ಪ್ರಪೋಸಲ್ ಮಾಡಿದ್ವಿ. ಪ್ರಪೋಸಲ್ ಮಾಡಿದಾಗ ಒಪ್ಕೊಂಡು ನಮ್ಮ KHP ಅವರು, ನಮ್ಮ ಜಮೀರಾಮ್ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವ್ರನ್ನೆಲ್ಲರಿಗೂ ಅಪ್ರೋಚ್ ಮಾಡಿದ್ವಿ. ಆಯಿತು ಮಾಡೋಣ ಅಂತೇಳಿ ಒಂದು ಮೀಟಿಂಗ್ ಕರೆದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವ್ರನ್ನ, ಜಮೀರವ್ರನ್ನ ನಮ್ಮನ್ನೆಲ್ಲ ಕರೆದು ಆ ಒಂದು ಸ್ಟೇಡಿಯಂ ಆಗಲಿಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿನ ಯಾರೇ ಒಬ್ಬರು ಅಧಿಕಾರಿಗಳಾಗಿರ್ಬೋದು, ಲೋಕಲಲ್ಲಿ ಯಾರೇ ಆಗಲಿ ಸಹಕಾರ ಕೊಟ್ಟಿರಲಿಲ್ಲ. ಕಂಪ್ನಿಯವ್ರಿಗೂ ಕೂಡ ಅಡ್ಡ ಹಾಕ್ಕೊಂಡು ರಸ್ತೆ ಮಾಡ್ತೀವಿ ಅಂದರೂ ಕೂಡ ಯಾವುದೋ ಒಂದು ಜಮೀನಿಂದು ಒಂದು ತಗಾದೆಗಳನ್ನ ತಕ್ಕೊಂಡು ನಮ್ಗೆ ಸೇರಿರೋ ಜಾಗ ಅಂತ ಹೇಳಿ ಅದಕ್ಕೆ ಕೇಸ್ ಹಾಕ್ಕೊಂಡು ಸ್ಟೇ ತೊಗೊಂಡು ರಸ್ತೆ ಮಾಡಬಾರ್ದು ಅಂತ ಹೇಳಿ ತುಂಬ ಒಂದು ತೊಂದರೆ ಕೊಟ್ಟಿರೋದುಂಟು. ಹಾಗಾಗಿ ನಾವು ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಎಲ್ಲ ಕನ್ನಡ ಪರ ಒಕ್ಕೂಟದವರು ಮತ್ತು ಕನ್ನಡ ಪರ ಸಂಘಟನೆಯವರು ಮತ್ತು ನಮ್ಮ ದಲಿತ ಸಂಘಟನೆಯವರು, ರೈತ ಸಂಘಟನೆಯವರು, ಆಮೇಲೆ ಇಲ್ಲಿನ ಊರಿನ ಗ್ರಾಮಸ್ಥರು ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. 2 ದಿನಗಳ ಕಾಲ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ಹಾಗಾಗಿ ಕಂಪ್ನಿಯವರೆಲ್ಲ ಮಣಿದು ನಮ್ಮ ಹತ್ರ ಬಂದು ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಕಂಪ್ನಿಗಳ ಗಾಡಿಗಳು ಒಳಗಡೆ ಬರೋಕ್ಕಾಗ್ತಾ ಇಲ್ಲ, ನೀವು ವಾಪಸ್ ತಗೊಳ್ಳಿ ಹೋರಾಟವನ್ನು, ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ರಸ್ತೆ, ನಾವು ನಮ್ಮ ಒಂದು ಕಂಪನಿಗಳ ಹಣದಲ್ಲಿ ನಾವು ರಸ್ತೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟು ನಾವು ಹೋರಾಟವನ್ನು ಹಿಂಪಡೆದಿದ್ವಿ. ಅದಾದ ನಂತರದಲ್ಲೂ ಕೂಡ ಕಂಪ್ನಿಯವರು ಏನೊಂದು ಕೊಟೇಶನ್ ಹಾಕೋ ಸಮಯದಲ್ಲಿ ಕೆಲವೊಬ್ಬರೆಲ್ಲನೂ ಅದಕ್ಕೆ ಸ್ಟೇ ತೊಗೊಂಡಿರೋವಂಥದ್ದು, ಕಂಪ್ಲೇಂಟ್ ರೈಸ್ ಮಾಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಗಮನಕ್ಕೆ ಬಂದಿತ್ತು. ಅದು MLA ಅವರ ಶಿವಣ್ಣ ಅವರ ಗಮನಕ್ಕೂ ಸಹ ಹೋಗಿ ಅವರು ಇವತ್ತು ವಾಲಂಟ್ರಿಯಾಗಿ ಅವರೇ ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಹೋರಾಟಕ್ಕೆ ಒಂದು ಬೆಂಬಲ ಸಿಕ್ಕಿ ನಮ್ಮ